ಆದಾಯ ತೆರಿಗೆಯ ವಿಚಾರ ಆದ್ರೆ ಬೇರೆ ಬೇರೆ ವರ್ಗಗಳಿಗೆ ಬೇರೆ ಬೇರೆ ಕ್ಷೇತ್ರಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಂತಹ ಕೊಡುಗೆ ಏನು ಅದನ್ನ ನೋಡ್ತಾ ಹೋಗೋಣ. ಬಜೆಟ್ನಲ್ಲಿ ಕೃಷಿ ವಲಯಕ್ಕೆ, ದೇಶದ ಕೃಷಿ ವಲಯದ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ನೀಡಲಾಗಿದೆ. ದೇಶದ ಕೃಷಿ ವಲಯಕ್ಕೆ ಹಾಗಾದ್ರೆ ಸಿಕ್ಕಿರುವಂತಹ ಕೊಡುಗೆ ಏನು ನಿರ್ಮಲಾ ಸೀತಾರಾಮನ್ ಅವರಿಂದ, ಆ ಡೀಟೇಲ್ಸ್ ನ ಕೂಡ ನೋಡ್ತಾ ಹೋಗೋಣ. ವಿವಿಧ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ. ರೈತರಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಕೆಲ ಯೋಜನೆಗಳನ್ನ ಘೋಷಣೆ ಮಾಡಲಾಗಿದೆ. ಕೃಷಿ ಯಂತ್ರೋಪಕರಣ ಇರಬಹುದು, ವಿವಿಧ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಹೊಸ ಘೋಷಣೆಗಳಾಗಿದೆ. ಪಿಎಂ ಧನ್ ಧಾನ್ಯ ಯೋಜನೆಯನ್ನ ಘೋಷಣೆ ಮಾಡಲಾಗಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಾಲದ ಮಿತಿಯನ್ನ 5 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ. ಜೊತೆಗೆ ಶಾಲೆಗಳು ಕೂಡ ಸಖತ್ ಹೈಟೆಕ್ ಆಗಿರ್ಲಿವೆ. ಎಐ ಜಮಾನ ಆರಂಭ ಆಗುತ್ತೆ. ಹೀಗೆ 10 ಹಲವು ಘೋಷಣೆಗಳನ್ನ ಇವತ್ತಿನ ಬಜೆಟ್ನಲ್ಲಿ ಮಾಡಿದ್ದಾರೆ ವಿತ್ತ ಸಚಿವೆಯಾಗಿರುವಂತಹ ನಿರ್ಮಲಾ ಸೀತಾರಾಮನ್. ಕೃಷಿ ಕ್ಷೇತ್ರಕ್ಕೆ ಸಿಕ್ಕಿದ್ದೇನು ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. 100 ಕೃಷಿ ಜಿಲ್ಲೆ ಅಭಿವೃದ್ಧಿಪಡಿಸುವಂತಹ ಯೋಜನೆಯನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಕಡಿಮೆ ಉತ್ಪಾದನೆ ಇರುವಂತಹ ಜಿಲ್ಲೆಗಳನ್ನ ಅಭಿವೃದ್ಧಿಪಡಿಸೋಕೆ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಧಾನ್ಯದಲ್ಲಿ ಆತ್ಮ ನಿರ್ಭರತೆಯನ್ನ ಸಾಧಿಸುವಂತಹ ಗುರಿಯನ್ನ ಹೊಂದಿದೆ ಕೇಂದ್ರ ಸರ್ಕಾರ. ಆ ಕಾರಣಕ್ಕಾಗಿಯೇ ಧನ್ ಧಾನ್ಯ ಯೋಜನೆಯನ್ನ ಜಾರಿಗೊಳಿಸ್ತಾ ಇರೋದು. ಹಾಗೆ ಗ್ರಾಮೀಣ ರೈತರು, ಮಹಿಳೆಯರನ್ನ ಒಳಗೊಂಡಂತೆ ಅಭಿವೃದ್ಧಿಗೆ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಕೃಷಿ ಕಾರ್ಯಕ್ರಮದಿಂದ 1.7 ಕೋಟಿ ರೈತರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಯೋಜನೆಯನ್ನ ರೂಪಿಸಲಾಗಿದೆ. ಹಾಗೆ ಬಿಹಾರದ ರೈತರಿಗಾಗಿ ವಿಶೇಷವಾಗಿ ಮಖಾನಾ ಬೋರ್ಡ್ ಸ್ಥಾಪನೆಯ ಘೋಷಣೆಯನ್ನ ಮಾಡಲಾಗಿದೆ. ಇವತ್ತಿನ ಬಜೆಟ್ನ ಗಮನಿಸಿದ್ರೆ ಬಿಹಾರ ರಾಜ್ಯಕ್ಕೆ ಹೆಚ್ಚಿನ ಕೊಡುಗೆಯನ್ನ ನೀಡಿರೋದು ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಮುಂಬರುವಂತಹ ವಿಧಾನಸಭಾ ಚುನಾವಣೆಯ ನಿಟ್ಟಿನಲ್ಲಿ ಇರಬಹುದೇನೋ ಕೇಂದ್ರ ಸರ್ಕಾರ ಬಹಳ ಭರಪೂರವಾಗಿ ಯೋಜನೆಗಳನ್ನ ಬಿಹಾರಕ್ಕೆ ಘೋಷಣೆ ಮಾಡಿದೆ. ರೈತರಿಗೆ ಕೃಷಿ ಕ್ಷೇತ್ರಕ್ಕೆ ಸಿಕ್ಕಿದ್ದಂತಹ ಯೋಜನೆಗಳು ಏನು ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಕಡಿಮೆ ಬಡ್ಡಿ ದರದೊಂದಿಗೆ 5 ಲಕ್ಷ ರೂಪಾಯಿವರೆಗೂ ಸಾಲವನ್ನ ನೀಡುವುದಾಗಿ ಘೋಷಣೆ ಮಾಡಲಾಗಿದೆ. ತೂರ್ ದಾಲ್ ಹಾಗೆ ಮಸೂರ್ ದಾಲ್ ಇವು ಪ್ರಮುಖ ಬೆಳೆಗಳಾಗಲಿವೆ. ಅವುಗಳ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಸಾಲದ ಮಿತಿ 5 ಲಕ್ಷದವರೆಗೂ ಏರಿಕೆ ಮಾಡಲಾಗಿದೆ. ಕಡಿಮೆ ಬಡ್ಡಿ ದರದೊಂದಿಗೆ 5 ಲಕ್ಷ ರೂಪಾಯಿವರೆಗೂ ಕೂಡ ಸಾಲವನ್ನ ನೀಡಲಾಗುತ್ತೆ. ಸಕ್ಷಮ ಅಂಗನವಾಡಿ 2.0 ಮೂಲಕ ಪೌಷ್ಟಿಕ ಆಹಾರದ ಗುರಿಯನ್ನ ಇಟ್ಕೊಳ್ಳಲಾಗಿದೆ. 8 ಕೋಟಿ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನ ನೀಡುವಂತಹ ಯೋಜನೆ. ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಿರುವಂತಹ ಕೊಡುಗೆಗಳು ಏನು ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಪೌಷ್ಟಿಕ ಆಹಾರ ನೀಡಿಕೆ ಮೇಲೆ ಹೆಚ್ಚಿನ ಗಮನವನ್ನು ವಹಿಸಲಾಗುತ್ತೆ. 50,000 ಅಟಲ್ ಟಿಂಕರಿಂಗ್ ಲ್ಯಾಬ್ ಅನ್ನ ಸ್ಥಾಪನೆ ಮಾಡುವಂತಹ ಗುರಿಯ ಬಗ್ಗೆ ಕೇಂದ್ರ ಸರ್ಕಾರ ಇವತ್ತು ಘೋಷಣೆ ಮಾಡಿದೆ. ಹಾಗೆ ಪಿಎಚ್ಸಿ ಜೊತೆಗೆ ಪ್ರಾಥಮಿಕ ಶಾಲೆಗಳಲ್ಲಿ ಬ್ರಾಡ್ಬ್ಯಾಂಡ್ ಸೌಲಭ್ಯವನ್ನ ಒದಗಿಸುವುದಾಗಿ ಹೇಳಿದೆ ಕೇಂದ್ರ ಸರ್ಕಾರ. ಭಾರತೀಯ ಭಾಷಾ ಪುಸ್ತಕ ಸ್ಕೀಮ್ಗೂ ಕೂಡ ಚಾಲನೆಯನ್ನ ನೀಡಲಾಗುತ್ತೆ. ವಿದ್ಯಾರ್ಥಿಗಳಿಗೆ ಇದರಿಂದ ಪಠ್ಯವನ್ನ ಅರ್ಥ ಮಾಡಿಕೊಳ್ಳೋಕೆ ನೆರವು ಸಿಗಲಿದೆ. ಹಾಗೆ 5 ನ್ಯಾಷನಲ್ ಸ್ಕಿಲ್ ಸೆಂಟರ್ಗಳ ಸ್ಥಾಪನೆಯ ಗುರಿಯನ್ನ ಹೊಂದಿದ್ದೇವೆ ನಾವು ಈ ಆರ್ಥಿಕ ವರ್ಷದಲ್ಲಿ ಅಂತ ಹೇಳಿದ್ದಾರೆ ನಿರ್ಮಲಾ ಸೀತಾರಾಮನ್. ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಿರುವಂತಹ ಕೊಡುಗೆಗಳು ಏನೇನು ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಶಿಕ್ಷಣ ಕ್ಷೇತ್ರದ ಕೊಡುಗೆಯ ಸಂಬಂಧಪಟ್ಟ ಹಾಗೆ ಯಾವ ವಿಚಾರಗಳ ಮೇಲೆ ಅಥವಾ ಯಾವ ವಿಭಾಗಕ್ಕೆ ಅನುದಾನ ಬಿಡುಗಡೆಯಾಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. 2014ರ ನಂತರ ಹೊಸ ಐಐಟಿಗಳ ಸ್ಥಾಪನೆಗಳು ಏನಾಗಿದೆ, 5ಕ್ಕೂ ಹೆಚ್ಚು ಐಐಟಿಗಳ ಸ್ಥಾಪನೆಯಾಗಿದೆ. ಜೊತೆಗೆ ಮೆಡಿಕಲ್ ಕಾಲೇಜುಗಳಲ್ಲಿ 10,000 ಸೀಟ್ಗಳನ್ನ ಹೆಚ್ಚಳ ಮಾಡುವುದಾಗಿ ಘೋಷಿಸಿದ್ದಾರೆ ನಿರ್ಮಲಾ ಸೀತಾರಾಮನ್. ಮುಂದಿನ 5 ವರ್ಷಗಳಲ್ಲಿ 75,000 ಸೀಟ್ ಹೆಚ್ಚುವರಿಯಾಗಿ ಸೇರ್ಪಡೆ ಮಾಡುವ ಬಗ್ಗೆಯೂ ಕೂಡ ಘೋಷಣೆಯನ್ನ ಮಾಡಿದ್ದಾರೆ. ಹಾಗೆಯೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ 3 ಸೆಂಟರ್ಗಳನ್ನ ಓಪನ್ ಮಾಡೋ ಬಗ್ಗೆ ಬಜೆಟ್ನಲ್ಲಿ ಘೋಷಿಸಲಾಗಿದೆ. ಶಿಕ್ಷಣದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ 500 ಕೋಟಿ ರೂಪಾಯಿ ಅನುದಾನವನ್ನ ಮೀಸಲಿಡಲಾಗುತ್ತೆ. ಇನ್ನು ಪಿಎಂ ಫೆಲೋಶಿಪ್ ಅಡಿ 10,000 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುವುದಾಗಿಯೂ ಘೋಷಣೆ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್. ಮ್ಯೂಸಿಯಂ ಹಾಗೆ ಲೈಬ್ರರಿಯಲ್ಲಿ 1 ಕೋಟಿ ಉದ್ಯೋಗ ಸೃಷ್ಟಿಯ ಗುರಿ ಇದೆ ಅಂತ ಹೇಳಿದ್ದಾರೆ. ಜ್ಞಾನ್ ಭಾರತ್ ಮಿಷನ್ ಯೋಜನೆಯಡಿ ಉದ್ಯೋಗ ಸೃಷ್ಟಿಗೆ ಹೆಚ್ಚಿನ ಒತ್ತನ್ನ ನೀಡಲಾಗುತ್ತೆ ಅನ್ನೋದನ್ನ ಹೇಳಿದ್ದಾರೆ ಕೇಂದ್ರ ವಿತ್ತ ಸಚಿವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.